ಇರೋದ್ರಿಂದ ಸುಮ್ಮನೆ ಕಾಂಗ್ರೆಸ್ದ ಮೇಲೆ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದಾರೆ ಮಾತು ನಡೀತಾ ಇದೆ. ಆದರೆ ಅದನ್ನು ಭಾಳ ಸ್ಪಷ್ಟೀಕರಣ ರಾಜ್ಯದ ಅಧ್ಯಕ್ಷರೇ ಕೊಟ್ಟಿದ್ದಾರೆ. ಬೇಕಂತಲೇ ಶ್ರೀರಾಮುಲು ಅವ್ರನ್ನ ಪಾರ್ಟಿ ಬಿಟ್ಟು ಹೊರಗೆ ಹಾಕಕ್ಕೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿಕೆಯನ್ನು ಕೊಡ್ತಿರ್ಬೋದು. ಅದಕ್ಕೆ ಈಗ ಅವ್ರ ಮನೆ ಒಡೆದ ಮನೆ ಆಗಿದೆ BJP. ಮನೆ ಒಂದು 3 ಬಾಗಿಲಲ್ಲ, ಈಗ 6 ಬಾಗಿಲ ಅದು. ಅದಕ್ಕೆ ಅವ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷಕ್ಕೆ ಯಾರು ಬಂದರೂ ಕರ್ಕೊಳ್ಳೋದು, ಇದು ಮಾಡೋದು, ಸ್ವಾಗತ ಮಾಡೋದು ಅದು ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು. ನಮ್ದು ಯಾವ್ದು 12 ಬಾಗಿಲ ಇಲ್ಲ. ನೀವು ಭಾಳ ತಪ್ಪು ತಿಳ್ಕೊಂಡಿರಿ. ಯಾವಾಗಿದೆ ಒಂದು ಹೇಳಿಕೆ ಕೊಟ್ರೆ ನಮ್ದು ಬಾಗಿಲನಾ? ರಾಜ್ಯ ಅಧ್ಯಕ್ಷರು ಅದೆಲ್ಲ ನೀವು ಮಾತಾಡಿದ್ದು, ನೀವು ಮಾಡೋದು. ನಮ್ಮಲ್ಲಿ ಯಾವುದು ಬಣ ಇಲ್ಲ. ಸ್ಪಷ್ಟವಾಗಿ ರಾಜ್ಯದ AICC ಅಧ್ಯಕ್ಷರು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಎಲ್ಲರೂ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಆ ಕೆಲಸ ಮಾಡಕತ್ತೀವಿ. ಗೆದ್ದೀವಲ್ಲ. ನನ್ನ ವೈಯಕ್ತಿಕ ವಿಚಾರ ಅಮಲು ಬಂದ್ರೆ ಸ್ವಾಗತ ಮಾಡಿ. ಅವ್ರ ನಿರ್ಧಾರ, ಅದು ರಾಜ್ಯದ ಅಧ್ಯಕ್ಷರು ಮಾಡೋಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳ ನಿರ್ಧಾರ. ಅಲ್ಲಿ ಇದ್ದಾರೆ, ST ಲೀಡರ್ ಇದ್ದಾರೆ. ನಮ್ಮಲ್ಲಿ ಸಾಕಷ್ಟು ಇದ್ದಾರೆ, ತೊಂದರೆ ಇಲ್ಲ. ನಮ್ಮಲ್ಲಿ ST ಲೀಡರ್ಸ್ ಇದ್ದಾರೆ. ನಮ್ಮಲ್ಲಿ ಏನು ಕಮ್ಮಿ ಇಲ್ಲ. ಯಾವ ಲೀಡರ್ಶಿಪ್ಗೂ ಕಮ್ಮಿ ಇಲ್ಲ. ಕಾಂಗ್ರೆಸ್ ಯಾವಾಗಲೂ ಯಾರನ್ನ ಮುಗಿಸಂತ ಪ್ರಶ್ನೆ ಇಲ್ಲ, ಮುಗಿಸಂತ ಭ್ರಮೆನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ನಮ್ಮಲ್ಲಿ ಇದಾರೆ, ರಾಜಣ್ಣವ್ರು ಇದ್ದಾರೆ. ಯಾರನ್ನ ಮುಗಿಸಂತ ಪ್ರಶ್ನೆ ಇಲ್ಲಿ ಬಂತು. ಈಗ ನೀವು ರೆಡ್ಡಿ ಮತ್ತೆ ರಾಮುಲು ಜೊತೆ ಕೆಲಸ ಮಾಡಿದ್ರಿ ಹಿಂದೆ, ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್. ಈಗ ಬಾಗಲ್ ಮುಚ್ಚ ಅಂತ ಹೋಗಿದೆ ಅಂದ್ರೆ ವಿಪರ್ಯಾಸ ಅಲ್ವಾ? ಈಗ ವಾಸ್ತವ ಸತ್ಯ ಅವ್ರವರೇ ಹೇಳ್ತಾ ಇದ್ದಾರೆ. ಈಗ ಯಾರು ಎಷ್ಟೆಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿನ್ನೆ ಶ್ರೀರಾಮುಲು ಅವರು ಹೇಳಿದ್ದಾರೆ. ಏನಂತ, ಜನಾರ್ದನ್ ರೆಡ್ಡಿ ಅವರು ಎಷ್ಟು ಸುಳ್ಳು ಹೇಳ್ತಾರ ಅನ್ನೋದನ್ನ ಅವರೇ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಏನೊಳಗೆ ನಾನು ಹೇಳಿರ್ಬೋದು. ಆದ್ರೆ ಇವತ್ತು ಅವ್ರ ಜೊತೆಗಿದ್ದವರೇ ಶ್ರೀರಾಮುಲುರೇ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಅಂತ. ಅದಕ್ಕೆ ನಾನೀಗ ಹೇಳೋದು ಸೂಕ್ತ ಅಲ್ಲ. ಈಗ ಅವ್ರು ಚೆನ್ನಾಗಿ ಅವ್ರವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ.